ನೀವು ಯಾವ ಥರದ ಬಿಸ್ನೆಸ್ ಮಾಡಿದರೆ ನಿಮಗೆ ಲಾಭ ಸಿಗತ್ತೆ, ಸಕ್ಸಸ್ ಸಿಗತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲು ನೀವು ನಿಮ್ಮ 5ರಿಂದ 10 ನಿಮಿಷಗಳ ಅಮೂಲ್ಯವಾದ ಸಮಯವನ್ನು ಈ ವಿಡಿಯೋ ನೋಡೋದಕ್ಕೆ ಕೊಡಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ 5 ಬಿಸ್ನೆಸ್ ಐಡಿಯಾಗಳನ್ನು ಕೊಡ್ತೀನಿ. ಇದರಲ್ಲಿ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ, ಯಾವುದು ನನ್ನಿಂದ ಮಾಡೋಕ್ಕೆ ಸಾಧ್ಯ ಅನಿಸುತ್ತೋ, ಇದರಲ್ಲಿ ಯಾವುದನ್ನು ಮಾಡಿದರೆ ನಾನು ನನ್ನ ಲೈಫಲ್ಲಿ ಸಕ್ಸಸ್ ಆಗ್ತೀನಿ ಅನಿಸುತ್ತೋ ಅದನ್ನು ಒಮ್ಮೆ ಟ್ರೈ ಮಾಡಿ. ಸಕ್ಸಸ್ ಸಿಗತ್ತೋ ಬಿಡತ್ತೋ ಆಮೇಲೆ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀ ಕೃಷ್ಣ ಪರಮಾತ್ಮ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಸ್ನೆಸ್ ಅಂದರೆ ಏನು ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಯಾವುದೇ ಒಂದು ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಸರಿಯಾದ ಐಡಿಯಾ ಇರಬೇಕು. ನಾವು ಯಾವ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ನಂತರ ಆ ಒಂದು ಬಿಸ್ನೆಸ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಅಂದರೆ ದುಡ್ಡು ಬೇಕು ಅಂತ ಚೆನ್ನಾಗಿ ಲೆಕ್ಕಾಚಾರ ಹಾಕಿ ತಿಳ್ಕೊಂಡಿರಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂತಹ ಲೊಕೇಶನ್ ಜಾಗನ ಸರಿಯಾಗಿ ಆರಿಸ್ಕೊಳ್ಬೇಕು. ಹಾಗೆಯೇ ಆನ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕಾ ಅಥವಾ ಆಫ್ಲೈನಲ್ಲಿ ಬಿಸ್ನೆಸ್ ಮಾಡಬೇಕಾ ಅಂತ ಯೋಚಿಸಬೇಕು. ನಂತರ ಕಸ್ಟಮರ್ಸ್ ಅಂದರೆ ಯಾವುದೇ ಬಿಸ್ನೆಸ್ಗೆ ಕಸ್ಟಮರ್ಸ್ ಬಂದ್ರೇ ಪ್ರಾಫಿಟ್ ಆಗೋದು. ನಾವು ಯಾವ ರೀತಿ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡ್ತೀವಿ, ಯಾರನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡಬೇಕು ಅಂತ ತಿಳ್ಕೊಂಡಿರಬೇಕು. ಕೊನೆಯದಾಗಿ ನಾವು ಮಾಡೋ ಬಿಸ್ನೆಸ್ಸನ್ನು ಹೇಗೆ ಪ್ರಮೋಟ್ ಮಾಡಬೇಕು, ಹೇಗೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಯೋಚಿಸಬೇಕು. ಈ ವಿಡಿಯೋದಲ್ಲಿ ನಾನು 5 ಬಿಸ್ನೆಸ್ ಐಡಿಯಾಗಳನ್ನು ಕೊಡ್ತೀನಿ, ಗಮನವಿಟ್ಟು ಕೇಳಿ. ಕಾರ್ ವಾಷಿಂಗ್ ಸೆಂಟರ್ ಎದುರು ಸಲೂನ್ ತೆರೆಯಿರಿ. ಎಲ್ಲಿ ಕಾರ್ ವಾಷಿಂಗ್ ಸೆಂಟರ್ ಇರುತ್ತೋ ಅದರ ಎದುರುಗಡೆ ಒಂದು ಸಲೂನ್ ತೆರೆಯಬೇಕು. ಯಾವುದೇ ಕಸ್ಟಮರ್ಸ್ ತಮ್ಮ ಕಾರನ್ನು ವಾಶ್ಗೆ ತಂದಾಗ ಅದು ಕಂಪ್ಲೀಟ್ ಆಗೋದಕ್ಕೆ ಮಿನಿಮಮ್ 30 ಮಿನಿಟ್ ಆದರೂ ಬೇಕಾಗುತ್ತೆ. ಆವಾಗ ನಾವು ಅವರ ಕಸ್ಟಮರನ್ನು ನಮ್ಮ ಬಿಸ್ನೆಸ್ ಕಸ್ಟಮರ್ ಆಗಿ ಮಾಡ್ಕೊಳ್ಬೇಕು. ಅಂತಹ ಟೈಮಲ್ಲಿ ಅವರಿಗೆ ಹೇರ್ ಕಟ್ ಅಥವಾ ಶೇವಿಂಗ್ ಸರ್ವಿಸ್ ಕೊಡೋದರಿಂದ ನಮ್ಮ ಒಂದು ಸಲೂನ್ ಬಿಸ್ನೆಸ್ ಬೆಳೆಸಬಹುದು. ಹಾಗೆಯೇ ಕಾರ್ ವಾಷಿಂಗ್ ಸೆಂಟರ್ ಅವರ ಹತ್ತಿರ ಮೊದಲೇ ಸರಿಯಾಗಿ ಮಾತನಾಡಿಕೊಂಡು ಒಂದು ಕಾಂಬೋ ಐಡಿಯಾನ ಮಾಡಿಕೊಳ್ಬೇಕು. ಕಾರ್ ವಾಶ್ ಪ್ಲಸ್ ಹೇರ್ ಕಟ್ ಆಫರ್ ಅಂತ ಕಸ್ಟಮರ್ಸ್ನ ಬೇಗ ಅಟ್ರಾಕ್ಟ್ ಮಾಡ್ಕೊಳ್ಬಹುದು. ಇದಕ್ಕೆ ಮಾರ್ಕೆಟಿಂಗ್ ಐಡಿಯಾಗಳನ್ನು ತಿಳಿಸ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಒಂದು ಬೋರ್ಡ್ ಹಾಕಿ ಕಾರ್ ವಾಶ್ ಪ್ಲಸ್ ಸಲೂನ್ ಅವೈಲೇಬಲ್ ಅಂತ. ಹಾಗೇನೇ ಒಂದು ಆಫರ್ ಅನ್ನು ಕೊಡಿ, ಫ್ರೀ ಶೇವಿಂಗ್ ಫಾರ್ ಫಸ್ಟ್ ವಿಸಿಟ್ ಅಂತ. ಲೋಕಲ್ ಪ್ರಮೋಷನ್ ಕೊಡೋದನ್ನು ತಿಳಿದುಕೊಳ್ಳಿ. ಮಕ್ಕಳಿಗೆ ಆಟಿಕೆ ಅಂತಂದ್ರೆ ತುಂಬಾ ಇಷ್ಟ. ಮಕ್ಕಳ ಆಸ್ಪತ್ರೆ ಪಕ್ಕದಲ್ಲಿ ಅಥವಾ ಎದುರುಗಡೆ ಟಾಯ್ ಶಾಪ್ ಅನ್ನು ಹಾಕಬೇಕು. ಮಕ್ಕಳಿಗೆ ಹುಷಾರಿಲ್ಲ ಅಂದಾಗ ಪೇರೆಂಟ್ಸ್ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ. ಆಗ ಆ ಮಕ್ಕಳಿಗೋಸ್ಕರ ಅವರು ಆಟಿಕೆಗಳನ್ನು ಖರೀದಿ ಮಾಡಿ ತೆಗೆದುಕೊಡ್ತಾರೆ. ಮಾರ್ಕೆಟಿಂಗ್ ಐಡಿಯಾ ಅಂತಂದರೆ ನಮ್ಮ ಶಾಪ್ನ ಬ್ರೈಟ್ ಮತ್ತು ಕಲರ್ಫುಲ್ ಆಗಿ ಇಟ್ಕೊಳ್ಬೇಕು. ಹಾಗೆಯೇ ಕಾರ್ಟೂನ್ ಪೋಸ್ಟರ್ಗಳನ್ನು ಹಾಕಬೇಕು. ಕಿಡ್ಸ್ ಗಿಫ್ಟ್ ಶಾಪ್ ಅಂತ ಬೋರ್ಡ್ ಇದ್ದರೆ ಉತ್ತಮ. ಹಾಗೆಯೇ ಸ್ಮಾಲ್ ಏನಾದರೂ ಫ್ರೀ ಗಿಫ್ಟ್ಗಳನ್ನು ಮಕ್ಕಳಿಗೆ ಕೊಡಬೇಕು. ಯಾವಾಗಲೂ ಫ್ರೆಂಡ್ಲಿ ಮತ್ತು ನಗುಮುಖದಿಂದಲೇ ನಡೆದುಕೊಳ್ಬೇಕು. ಕಿಡ್ಸ್ಗೆ ಅಟ್ರಾಕ್ಟ್ ಆಗುವ ಡಿಸ್ಪ್ಲೇಗಳನ್ನು ಹಾಕಬೇಕು. ಇಲ್ಲೂ ಕೂಡ ಟಾಯ್ ಪ್ಲಸ್ ಚಾಕ್ಲೇಟ್ ಅಂತ ಕಾಂಬೋ ಆಫರ್ ಇಡಬೇಕು. ಜಿಮ್ಗೆ ಬರುವಂಥವರು ಪ್ರೋಟೀನ್ ಫುಡ್ಗಳನ್ನು ಜಾಸ್ತಿ ತಿಂತಾರೆ. ಫಿಟ್ನೆಸ್ ಅನ್ನು ಫೋಕಸ್ ಮಾಡೋದಕ್ಕೋಸ್ಕರ ಪ್ರೋಟೀನ್ ಫುಡ್ಗಳನ್ನು ಹುಡುಕ್ತಾರೆ. ಮೊಟ್ಟೆ ಅನ್ನುವಂಥದ್ದು ಚೀಪ್ ಮತ್ತು ಬೆಸ್ಟ್ ಪ್ರೋಟೀನ್ ಸೋರ್ಸ್. ಇದಕ್ಕೆ ಸ್ಮಾಲ್ ಕಾರ್ಟ್ ಅಥವಾ ಅಂಗಡಿ ಇದ್ದರೆ ಸಾಕಾಗತ್ತೆ. ಇದರಲ್ಲಿ ನಿಮಗೆ ಡೈಲಿ ರಿಪೀಟೆಡ್ ಕಸ್ಟಮರ್ ಸಿಗ್ತಾರೆ. ಹಾಗೆ ಕೆಲವೊಂದು ಸ್ಪೆಷಲ್ ಐಟಮ್ಗಳನ್ನು ಆ್ಯಡ್ ಮಾಡಿ, ಎಗ್ ಸ್ಯಾಂಡ್ವಿಚ್ ಈ ರೀತಿ. ಹಾಗೆಯೇ ಪೀನಟ್ ಬಟರ್ ಮತ್ತು ಎಗ್ ಕಾಂಬೋ ಇಡಿ. ಮಾರ್ಕೆಟಿಂಗ್ ಐಡಿಯಾ ಅಂತ ಬಂದರೆ ಜಿಮ್ ಪ್ರೋಟೀನ್ ಎಗ್ ಸೆಂಟರ್ ಅಂತ ಬೋರ್ಡ್ ಹಾಕಿ ಆಫರ್ಸ್ಗಳನ್ನು ಇಡಿ. 5 egg buy 1 free. ಟ್ರೈನರ್ ಜೊತೆ ಟೈ ಅಪ್ ಕೂಡ ಆಗಿ. ವಾಟ್ಸಪ್ ಗ್ರೂಪ್ಗಳಲ್ಲಿ ಪ್ರಮೋಷನ್ ಮಾಡಿ. ಹಾಗೆ ಕೆಲವೊಂದು ಎಕ್ಸ್ಟ್ರಾ ಐಟಮ್ಗಳನ್ನು ಕೂಡ ಆ್ಯಡ್ ಮಾಡಿ. ಬನಾನಾ, ಮಿಲ್ಕ್, ಪೀನಟ್ ಬಟರ್, ಪ್ರೋಟೀನ್ ಶೇಕ್ ಈ ರೀತಿ. ಶಾಪನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಆದಷ್ಟು ಫಾಸ್ಟ್ ಸರ್ವಿಸ್ ಕೊಡೋದಕ್ಕೆ ಟ್ರೈ ಮಾಡಿ. ಫ್ರೆಂಡ್ಲಿ ಬಿಹೇವಿಯರ್ ರೂಢಿಸ್ಕೊಳ್ಳಿ. ಸ್ಟೂಡೆಂಟ್ಗಳಿಗೆ ಬುಕ್ಸ್, ನೋಟ್ಸ್, ಸ್ಟೇಷನರಿ ಐಟಮ್ಗಳ ಅವಶ್ಯಕತೆ ಡೈಲಿ ಇರುತ್ತೆ. ನೀವಿಲ್ಲಿ ಜೆರಾಕ್ಸ್ ಶಾಪ್ ಕೂಡ ತೆರೆಯಬಹುದು. ವಿಸಿಬಲ್ ಬೋರ್ಡ್ ಅನ್ನುವಂಥದ್ದು ತುಂಬಾನೇ ಮುಖ್ಯ ಆಗಿರುತ್ತೆ. ಇಲ್ಲಿ ಕೂಡ ನೀವು ಕಾಂಬೋ ಆಫರ್ಗಳನ್ನು ಇಡಬಹುದು. ಹಾಗೇನೆ ಸೀಸನಲ್ ಆಫರ್ಗಳನ್ನು ಕೂಡ ಕೊಡಬಹುದು. ಸ್ಕೂಲ್ ಓಪನಿಂಗ್ ಟೈಮಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಪೇರೆಂಟ್ಸ್ ಅಟ್ರಾಕ್ಟ್ ಆಗೋದು ತುಂಬಾನೇ ಮುಖ್ಯ. ಇಲ್ಲಿ ನೀವು ಎಕ್ಸ್ಟ್ರಾ ಸರ್ವಿಸ್ ಕೂಡ ಕೊಡಬಹುದು. ಜೆರಾಕ್ಸ್, ಪ್ರಿಂಟಿಂಗ್, ಲ್ಯಾಮಿನೇಷನ್ ಈ ರೀತಿಯಲ್ಲಿ. ಸ್ಕೂಲ್ ಟೀಚರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡಿ. ಫ್ರೆಂಡ್ಲಿ ಬಿಹೇವಿಯರ್ ಇದ್ದು ಸ್ಟಾಕ್ ಶಾರ್ಟೇಜ್ ಆಗದಂತೆ ನೋಡ್ಕೊಳ್ಳಿ. ಕಾರ್ಪೊರೇಟ್ ಎಂಪ್ಲಾಯಿಗಳಿಗೆ ಬಟ್ಟೆಗಳನ್ನು ವಾಶ್ ಮಾಡೋಕೆ ಟೈಮ್ ಇರಲ್ಲ. ಅವರಿಗೆ ಡೈಲಿ ಕ್ಲೀನ್ ಮತ್ತು ಐರನ್ ಆಗಿರೋ ಬಟ್ಟೆಗಳು ಬೇಕಾಗತ್ತೆ. ಸ್ಮಾಲ್ ಶಾಪ್ ಇದ್ರೂ ಓಕೆ, ರೋಡ್ ಸೈಡ್ ಇದ್ದರೆ ಉತ್ತಮ. ಇಂತಹ ಎಂಪ್ಲಾಯಿಗಳಿಗೆ ವಾಷಿಂಗ್, ಡ್ರೈಯಿಂಗ್, ಐರನ್ ಮಾಡೋದರ ಮುಖಾಂತರ ಒಳ್ಳೆ ಸರ್ವಿಸ್ ಕೊಡ್ಬೋದು. ಕಾರ್ಪೊರೇಟ್ ಕಸ್ಟಮರ್ಗಳಿಗೆ ಫಾಸ್ಟ್ ಸರ್ವಿಸ್ ಇಂಪಾರ್ಟೆಂಟ್ ಇರೋದರಿಂದ ಡೋರ್ ಪಿಕಪ್ ಮತ್ತು ಡೆಲಿವರಿ ಕೊಡೋದು ತುಂಬ ಮುಖ್ಯವಾಗಿರುತ್ತೆ. ಇಲ್ಲೂ ಕೂಡ ಫಸ್ಟ್ ವಾಶ್ ಫ್ರೀ ಅಥವಾ ಡಿಸ್ಕೌಂಟ್ ಆಫರನ್ನು ಇಡಬಹುದು. ವಾಟ್ಸಪ್ ಬುಕ್ಕಿಂಗ್ ಸಿಸ್ಟಮನ್ನು ಸ್ಟಾರ್ಟ್ ಮಾಡಿ.
ಹಾಗೆ ಪ್ರಾಪರ್ ಮ್ಯಾನೇಜ್ಮೆಂಟ್, ಸಾಧ್ಯ ಆದರೆ ಸ್ಟಾಕ್ ಮೇಂಟೈನ್ ಮಾಡಿ, ಟೋಕನ್ ಸಿಸ್ಟಮ್ ಅನ್ನು ಯೂಸ್ ಮಾಡಿ. ಈ 5 ಬಿಸ್ನೆಸ್ ಐಡಿಯಾಗಳಲ್ಲಿ ಒಂದಾದ್ರೂ ಟ್ರೈ ಮಾಡಿ. ಸಕ್ಸಸ್ ಅನ್ನುವಂಥದ್ದು ನಿಧಾನಕ್ಕೆ ನಿಮ್ಮ ಹತ್ರ ಬರುತ್ತೆ. ಇನ್ನೂ ಕೂಡ ಈ ರೀತಿ ವಿಡಿಯೋ ಬೇಕು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.